ವೀಕ್ಷಕರೇ, ವೃತ್ತಿಯ ಬದುಕು ಎಷ್ಟೊಂದು ಅನಿಶ್ಚಿತ ಅಂತ ಅನ್ನೋದಕ್ಕೆ ನಟ ಹರೀಶ್ ರಾಯರ್ ಅವರ ಸಾವೊಂದೇ ಜ್ವಲಂತ ಸಾಕ್ಷಿ. ಕಳೆದ 3-4 ವರ್ಷಗಳಿಂದ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಂತ ನಟ ಹರೀಶ್ ಅವರು ನಿನ್ನೆ 6ನೇ ತಾರೀಕು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ನಟ ಹರೀಶ್ ಅವರು ಕಳೆದ 3-4 ವರ್ಷಗಳಿಂದ ಕೂಡ ಕ್ಯಾನ್ಸರ್ ವಿರುದ್ಧ ಹೋರಾಟ ಮಾಡ್ತಿದ್ರು. ಹಲವು ರೀತಿಯ ಚಿಕಿತ್ಸೆಯನ್ನು ಅವ್ರಿಗೆ ಕೊಡಲಾಗ್ತಿತ್ತು. ಅವರ ಚಿಕಿತ್ಸೆಗೆ ಕನ್ನಡ ಚಿತ್ರರಂಗದ ಅನೇಕ ಸೆಲೆಬ್ರಿಟಿಗಳು ಹಣದ ಸಹಾಯವನ್ನ ಮಾಡಿದ್ರು. ಇನ್ನೇನು ಹರೀಶ್ ಅವರು ಗುಣಮುಖರಾಗಿ ಮತ್ತೆ ಸಿನಿಮಾಗಳಲ್ಲಿ ನಟಿಸ್ತಾರೆ ಅಂತ ಅಭಿಮಾನಿಗಳು ಭಾವಿಸಿದ್ರು. ಆದ್ರೆ ದುರ್ದೈವವಶಾತ್ ಅದು ನಿಜ ಆಗ್ಲಿಲ್ಲ. ಕಲಾವಿದರ ಬದುಕು ಹಲವು ತರದ ಸಂಕಷ್ಟಗಳಿಂದ ಕೂಡಿರುತ್ತೆ. ಸಿನಿಮಾ ನಟ ಅಂದ ತಕ್ಷಣ ಅವರು ಸದಾ ಅದೃಷ್ಟದ ರಥದಲ್ಲಿ ಸವಾರಿ ಮಾಡೋರು ಅಂತ ನಾವು ಭಾವಿಸ್ತೀವಿ. ಆದ್ರೆ ಎಷ್ಟೋ ಜನ ಕಲಾವಿದರ ಪಾಲಿಗೆ ಅದು ಸತ್ಯ ಅಲ್ಲ. ಅಲ್ಲಿ ವಾಸ್ತವ ಬೇರೆನೆ ಇರುತ್ತೆ. ಈ ಹರೀಶ್ ಅವರು ಚಿತ್ರರಂಗಕ್ಕೆ ಹೊಸಬ್ರೇನಲ್ಲ. ಕಳೆದ 30 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಚಿತ್ರರಂಗದಲ್ಲಿ ನೆಲೆ ನಿಂತವರು. ಸಾಕಷ್ಟು ಪಾತ್ರಗಳಿಗೆ ಜೀವ ತುಂಬಿದವರು. ಈಗಿನ ಜನರೇಷನ್ಗೆ KGF ಚಿತ್ರದ ಮೂಲಕ ಅವರು ಗೊತ್ತಿರಬಹುದು. ಆದ್ರೆ ಅವರ ವಿಂಟೇಜ್ ಲುಕ್, ಸ್ಮೈಲ್, ನಟನೆ ಅನೇಕರಿಗೆ ಚಿರಪರಿಚಿತ. ಕಳ ಪಾತ್ರಗಳಲ್ಲಿ ಮಿಂಚಿದಂತ ಹರೀಶ್ ರಾಯ್ ಕನ್ನಡದ ಒಂದು ಕಾಲದ ಅತಿ ಬೇಡಿಕೆ ಇದ್ದಂತ ನಟ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹರೀಶ್ ರಾಯ್ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದಂತ ಅನೇಕ ಸಂಗತಿಗಳು ಇದ್ದಾವೆ. ಈ ಹರೀಶ್ ರಾಯ್ ಯಾರು, ಅವರ ಹಿನ್ನೆಲೆ ಏನು, ಅವರ ಬದುಕಿನ ವಿವಾದಗಳು ಏನು, ಚಿತ್ರರಂಗಕ್ಕೂ ಮತ್ತು ಅವ್ರ ಮಧ್ಯೆ ಸಂಬಂಧ ಬೆಳೆದಿದ್ದು ಹೇಗೆ, ಈ ರೀತಿ ಮೊದಲಾದಂತ ವಿಷಯಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಇತ್ತೀಚೆಗೆ ಅವರನ್ನ ಎಲ್ಲಾ ಕಡೆ KGF ನ ಚಾಚಾ ಅಂತಾನೆ ಕರೆಯುವಂತ ವಾಡಿಕೆ ಶುರುವಾಗಿತ್ತು. ಈಗಿನವ್ರಿಗೆ KGF ನ ಚಾಚಾ ಅಂತಾನೆ ಪರಿಚಿತ ಆಗಿರುವಂತ ಹರೀಶ್ ರಾಯ್ 90ರ ದಶಕದವರೆಗೆ ಓಂ ಸಿನಿಮಾದಿಂದನೇ ಗೊತ್ತು. ಈ ಹರೀಶ್ ರಾಯ್ ಅವರ ನಿಜವಾದ ಹೆಸರು ಹರೀಶ್ ಆಚಾರ್ಯ. ಚಿತ್ರರಂಗಕ್ಕೆ ಬಂದ ನಂತರ ಇವರ ಹೆಸರು ಹರೀಶ್ ರಾಯ್ ಅಂತ ಬದಲಾಯಿತು. ಇವರು ಮೂಲತಃ ಉಡುಪಿಯ ಅಂಬಾಲಪಾಡಿಯವರು. ಬಹುತೇಕ ಕಲಾವಿದರೆಲ್ಲ ಬಡ ಹಿನ್ನೆಲೆಯಿಂದನೇ ಬಂದಿರ್ತಾರೆ ಅನ್ನೋದು ನಿಜ ಅಲ್ಲ. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಹರೀಶ್ ರಾಯ್ ಆಗರ್ಭ ಸೇರುವಂತ ಕುಟುಂಬದವರಾಗಿದ್ರು. ಇವ್ರ ತಂದೆ ಜಮೀನ್ದಾರಾಗಿದ್ರು. ಇವರ ತಾತನ ಕಾಲದಿಂದನೂ ಕೂಡ ಅವರದೇ ಆದಂತ ಒಂದು ಫ್ಯಾಮಿಲಿ ಜ್ಯುವೆಲರಿ ಶಾಪ್ ಇತ್ತು. ಮಾಹಿತಿಗಳ ಪ್ರಕಾರ ನಾವೆಲ್ಟಿ ಜ್ಯುವೆಲರಿ ಅನ್ನುವಂತ ಹೆಸರಿನ ಚಿನ್ನಂಗಡಿಯನ್ನ ಇವರು ನೋಡ್ಕೊಳ್ತಿದ್ರು. ಅನುಕೂಲಸ್ಥ ಕುಟುಂಬದಲ್ಲಿ ಜನಿಸಿದಂತ ಹರೀಶ್ ರಾಯ್ ಅವರಿಗೆ ಯಾವುದೇ ಕೊರತೆ ಇರಲಿಲ್ಲ. ಕುಟುಂಬದಲ್ಲೂ ಕೂಡ ಯಾವುದೇ ತರಹದ ಸಮಸ್ಯೆ ಇರಲಿಲ್ಲ. ಆದ್ರೆ ಊರಲ್ಲಿ ಓದ್ತಾ ಇದ್ದಂತ ಹರೀಶ್ಗೆ ಓದ್ನಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ. ಈ ಸಿನಿಮಾ ಕಡೆಗೆ ಅವ್ರಿಗೆ ಆಸಕ್ತಿ ಇತ್ತು. ಅವರು ಎಲ್ಲಾ ಭಾಷೆಯ ಚಿತ್ರಗಳನ್ನು ಕೂಡ ನೋಡ್ತಿದ್ರು. ವಿಶೇಷವಾಗಿ ಆಕ್ಷನ್ ಚಿತ್ರಗಳು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಜಾಕಿ ಚಾನ್, ಟೈಗರ್ ಪ್ರಭಾಕರ್, ಬ್ರೂಸ್ಲಿ ಈ ರೀತಿ ಮೊದಲಾದವರ ಚಿತ್ರಗಳನ್ನ ಅವರು ತುಂಬಾ ಆಸಕ್ತಿಯಿಂದ ವೀಕ್ಷಣೆ ಮಾಡ್ತಿದ್ರು. ಸಿನಿಮಾ ನೋಡಿ ಬಂದ ನಂತರ ಆ ಕಲಾವಿದರ ಆಕ್ಷನ್ ಸೀನ್ಗಳನ್ನ ಹರೀಶ್ ರಾಯ್ ತನ್ನ ಸ್ನೇಹಿತರ ಜೊತೆ ಮಿಮಿಕ್ ಮಾಡ್ತಾ ಇದ್ರು. ಈ ಹರೀಶ್ ಅವರು ಸಣ್ಣವರಿದ್ದಾಗಿಂದನೂ ಸ್ವಲ್ಪ ಕೀಟಾಲೆ ಸ್ವಭಾವದವರು. ಅದಷ್ಟೇ ಅಲ್ಲದೆ ಅವರಲ್ಲಿ ಒಬ್ಬ ಅದ್ಭುತ ಕಲಾವಿದ ಕೂಡ ಇದ್ದ. ಹರೀಶ್ ಅವರಿಗೆ ಡ್ಯಾನ್ಸ್ ನಲ್ಲಿ ತುಂಬಾ ಆಸಕ್ತಿ ಇತ್ತು ಹಾಗೂ ಅವರು ಉತ್ತಮ ಡ್ಯಾನ್ಸರ್ ಕೂಡ ಹೌದು. ಉಡುಪಿಯಲ್ಲಿ ಆಗ ನಡೀತಿದ್ದಂತ ಕೆಲವು ಸಭೆಗಳಲ್ಲಿ ಸ್ಟೇಜ್ ಮೇಲೆ ಅವರು ಸಿನಿಮಾ ಹಾಡುಗಳಿಗೆ ಡ್ಯಾನ್ಸ್ ಅನ್ನು ಕೂಡ ಮಾಡಿದ್ದುಂಟು. ಇವರು 10ನೇ ತರಗತಿಯಲ್ಲಿ ಇದ್ದಾಗಲೇ ಸ್ಕೂಲ್ನಲ್ಲಿ ಯಾರ ಜೊತೆನೋ ಒಂದ್ಸಲ ಜಗಳ ಮಾಡ್ಕೊಂಡಿದ್ರು. ಅದು ಶಾಲಾ ಮುಖ್ಯ ಶಿಕ್ಷಕರವರೆಗೂ ದೂರ ಹೋಗಿ ಅವರು ನಾಳೆ ನಿಮ್ಮ ತಂದೆನ ಕರ್ಕೊಂಡ್ ಬಾ, ಅವ್ರ ಜೊತೆ ಮಾತನಾಡೋದಿದೆ ಅಂತ ಹೇಳ್ಕಳಿಸಿದ್ರು. ಈ ಒಂದು ಗಲಾಟೆ ವಿಷಯ ಮನೆಯವರಿಗೆ ಎಲ್ಲಿ ಗೊತ್ತಾಗುತ್ತೋ, ಅವರು ಎಲ್ಲಿ ಹೊಡಿತಾರೋ ಎಲ್ಲಿ ಬೈತಾರೋ ಅನ್ನುವಂತ ಭಯದಿಂದ ಹರೀಶ್ ಅವತ್ತು ಮನೆ ಹಾಗೂ ಊರನ್ನೇ ಬಿಟ್ಟು ಬಾಂಬೆಗೆ ಹೊರಟು ಹೋಗ್ತಾರೆ. ಆ ರೀತಿ ಯಾರಿಗೂ ಹೇಳದೆ ಹೊರಟಂತ ಹರೀಶ್ ಅವರು ಬಾಂಬೆಯಲ್ಲಿ 2 ವರ್ಷಗಳ ಕಾಲ ಇದ್ರು. ಇದು ಅವರ ಬದುಕಿಗೆ ಸಿಕ್ಕಂತ ಮೊದಲ ಮುಖ್ಯ ತಿರುವು. ಅವರು ಊರಲ್ಲೇ ಇದ್ದಿದ್ರೆ ಹೆಚ್ಚೇನು ಅವಾಂತರ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಮನೆಯವರ ಭಯಕ್ಕೆ ಅವರು ಮನೆ ಬಿಟ್ಟು ಹೋಗಿದ್ದು. ಈ ಹರೀಶ್ ಅವರು ಚಿಕ್ಕ ವಯಸ್ಸಲ್ಲಿ ಅವ್ರ ಏರಿಯಾದಲ್ಲಿ ಚಿಕ್ಕ ಪುಟ್ಟ ಗಲಾಟೆ, ಬೀದಿರಂಪ, ಹೊಡೆದಾಟ, ಆವಾಜ್ ಹಾಕೋದು ಇವೆಲ್ಲವನ್ನು ಕೂಡ ಮಾಡ್ಕೊಂಡಿದ್ರು. ಅವ್ರ ಮೇಲೆ ಆಗೆಲ್ಲ ಚಿಕ್ಕ ಪುಟ್ಟ ದೂರುಗಳು ಹಾಗೂ ಆರೋಪಗಳು ಇದ್ವು. ಹಾಗಂತ ಅವರೇನು ರೌಡಿಸಂನ ಹಿನ್ನೆಲೆ ಇದ್ದಂತ ಪರಿವಾರದವರಲ್ಲ. ಅವರು ಬಾಂಬೆಗೆ ಹೋದಾಗ ಅಲ್ಲಿ ಅಂಡರ್ ವರ್ಲ್ಡ್ ನ ಕೆಲವು ಮುಖ್ಯಸ್ಥರ ಪರಿಚಯ ಇವರಿಗೆ ಆಗುತ್ತೆ ಹಾಗೂ ಅವ್ರ ಜೊತೆ ಇವರು ಕೆಲ ಸಮಯದವರೆಗೂ ಒಡನಾಟದಲ್ಲಿ ಇದ್ದದ್ದು ನಿಜ. ಅಲ್ಲಿಂದ ಬಂದ ನಂತರ ಮುಂದೆ ಇವರು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ನ ಓದುವಂತ ಸಮಯದಲ್ಲಿ ಇವರ ಜೀವನದಲ್ಲಿ ನಡೆದಂತ ಘಟನೆಗಳೆಲ್ಲ ಒಂದು ಸಿನಿಮಾ ಸ್ಟೋರಿ ಹಾಗೇನೆ ಇದೆ. ಉಡುಪಿಯ ಸುತ್ತಮುತ್ತ ಇವರ ಕುಟುಂಬದವರಿಗೆ ಉನ್ನತವಾದಂತ ಸ್ಥಾನಮಾನ ಇತ್ತು. ಇಲ್ಲಿಯ ಅಷ್ಟ ಮಡ್ತವರಿಗೆ ಇವ್ರ ತಂದೆ ತಾತನವರ ಮೇಲೆ ಮೊದಲಿಂದನೂ ವಿಪರೀತ ಗೌರವ ಹಾಗೂ ಅಭಿಮಾನ. ಅಲ್ಲೆಲ್ಲ ಇವರನ್ನ ಉಡುಪಿಯ ಭಟ್ಟರ ಮನೆಯವರು ಹಾಗೂ ಶ್ರೀನಳ್ಳಿ ಬ್ರಾಹ್ಮಣರು ಅಂತಾನೆ ಕರೆಯಲಾಗ್ತಿತ್ತು. ಇವರ ಫ್ಯಾಮಿಲಿ ಒಡೆತನದ ಚಿನ್ನದ ವ್ಯಾಪಾರ ಇತ್ತು. ಹಣಕೆಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ಆ ಒಂದು ಅಂಗಡಿಯ ಅನೇಕ ಶಾಖೆಗಳು ಇವರ ಒಡೆತನದಲ್ಲೇ ಇದ್ವು. ಇದರ ಜೊತೆ ಚಿನ್ನದ ಹೋಲ್ಸೇಲ್ ಮಾರಾಟ ಹಾಗೂ ಅದರಿಂದ ಬರ್ತಾ ಇದ್ದಂತ ಹಣದಲ್ಲಿ ಫೈನಾನ್ಸ್ ಅನ್ನ ಮಾಡೋದು, ಈ ರೀತಿ ವಿವಿಧ ಬಗೆಯ ಸೈಡ್ ಬಿಸ್ನೆಸ್ ಅನ್ನು ಕೂಡ ಈ ಹರೀಶ್ ರಾಯ್ ನಡೆಸ್ತಿದ್ರು. ಚಿನ್ನದ ಹೋಲ್ಸೇಲ್ ವ್ಯಾಪಾರದಿಂದ ಇವರಿಗೆ ಆ ಕಾಲಕ್ಕೆ 16,000 ರೂಪಾಯಿಗಳ ಲಾಭದ ಮೊತ್ತ ಕೂಡ ಕೈ ಸೇರ್ತಿತ್ತು. ಇವ್ರಿಗೆ ತುಂಬಾ ಜನ ಲೋಕಲ್ ಸ್ನೇಹಿತರಿದ್ರು. ಕೈಗೆ ಸಿಗ್ತಾ ಇದ್ದಂತ ಹಣವನ್ನ ಎಲ್ಲೂ ಕೂಡ ಡೆಪಾಸಿಟ್ ಮಾಡಲಾಗದೆ ಅದನ್ನ ಅವರು ಸ್ನೇಹಿತರಿಗಾಗಿ ಹಾಗೂ ಬೈಕ್ಗಳಿಗೆ, ಪೆಟ್ರೋಲ್ಗೆ ಅಂತಾನೆ ಧಾರಾಳವಾಗಿ ಖರ್ಚನ್ನ ಮಾಡ್ತಿದ್ರು. ಸ್ನೇಹಿತರ ಜೊತೆ ಮೋಜು ಮಸ್ತಿ, ಪಾರ್ಟಿ, ಐಷಾರಾಮಿ ಹೋಟೆಲ್ಗಳಿಗೆ ಭೇಟಿಯನ್ನ ಕೊಡೋದು, ರೆಸ್ಟೋರೆಂಟ್ಗಳಿಗೆ ಖರ್ಚನ್ನ ಮಾಡೋದು ಹಾಗೂ ಗನ್ ಮತ್ತು ಇತರೆ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಿ ರಿಜಿಸ್ಟರ್ ಮಾಡಿಸಿ ಲೈಸೆನ್ಸ್ ತಗೊಳ್ಳೋದು, ಈ ರೀತಿ ಮೊದಲಾದವುಗಳಿಗೆ ಇವರು ಹಣವನ್ನ ಖರ್ಚು ಮಾಡ್ತಿದ್ರು. ಈ ಒಂದು ಸಮಯದಲ್ಲಿ ಇವರು ಮಾಡದಂತ ಒಂದು ಬಡ್ಡಿ ವ್ಯವಹಾರ ಇವರ ಬದುಕಿಗೆ ಒಂದು ಕರಾಳ ತಿರುವನ್ನ ಕೊಡುತ್ತೆ.
ವೀಕ್ಷಕರೇ, ಅದು 1991-92 ಸಮಯ. ಆಗ ಇವ್ರ ಹತ್ರ ಸುಮಾರು ಜನ ಸಾಲವನ್ನ ತಗೊಳ್ತಿದ್ರು. ಅದೇ ರೀತಿ ಅಲ್ಲಿಯ ಒಬ್ಬ ಲಾಯರ್ ಕೂಡ ಇವ್ರ ಬಳಿ ಇಂತಿಷ್ಟು ಹಣ ಅಂತ ಸಾಲವನ್ನ ತೆಗೆದುಕೊಂಡಿದ್ರು. ಆ ಒಂದು ಸಾಲದ ಬಡ್ಡಿಯನ್ನ ಕೊಡದೆ ಸತಾಯಿಸ್ತದಂತ ಅವನಿಗೆ ಹರೀಶ್ ರಾಯ್ ಹಣವನ್ನು ಕೊಡುವಂತೆ ಒತ್ತಾಯ ಮಾಡಿದಾಗ ಅವನು ಅವರ ವಿರುದ್ಧ, ಇವರು ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ನಾನು ಇವರ ಕೈಗೆ ಸಿಕ್ಕಿದ್ರೆ ಕೊಲ್ತಾರಂತೆ, ನನಗೆ ಇವರಿಂದ ಜೀವ ಭಯ ಇದೆ, ಹಾಗಾಗಿ ನನಗೆ ರಕ್ಷಣೆ ಬೇಕು ಅಂತ ಒಂದು ದೂರನ್ನ ಕೊಡ್ತಾರೆ. ಆ ಒಂದು ದೂರಿನ ಅನ್ವಯ ಮೊದಲ ಬಾರಿಗೆ ಈ ಹರೀಶ್ ಅವರ ವಿರುದ್ಧ FIR ರಿಜಿಸ್ಟರ್ ಆಗಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಒಂದಿಡೀ ದಿವಸ ಜೈಲಿನ ಸೆಲ್ನಲ್ಲಿ ಕಾಲ ಕಳೆದ ನಂತರ ಅವ್ರಿಗೆ ತಂದೆಯಿಂದ ಬೇಲ್ ಸಿಕ್ಕಂತ ಮಾರನೇ ದಿನ ಅವರು ಮನೆಗೆ ಬಂದಿದ್ರು. ಆದ್ರೆ ಆ ಹೊತ್ತಿಗೆ ಅವತ್ತಿನ ಪತ್ರಿಕೆಯಲ್ಲಿ ಅವರು ಲಾಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಸುಳ್ಳು ಸುದ್ದಿ ಹೆಡ್ಲೈನ್ ಆಗಿ ಬಂದಿತ್ತು. ಇದರಿಂದ ಕೋಪಗೊಂಡಂತ ಹರೀಶ್ ತಮ್ಮ ಗ್ಯಾಂಗ್ನ ಜೊತೆ ಲಾಯರ್ಗೆ ಪಾಠ ಕಲಿಸಬೇಕು ಅಂತ ವೆಪನ್ ಸಹಿತ ಚೇಸ್ ಮಾಡ್ತಾರೆ. ಈ ಒಂದು ಘರ್ಷಣೆಯಲ್ಲಿ ತುಂಬಿ ಏರ್ಪಟ್ಟು ಆ ಒಂದು ಲಾಯರ್ ಸೀದಾ ಜಡ್ಜ್ ಹತ್ರ ಹೋಗಿ ಇವರೆಲ್ಲರ ವಿರುದ್ಧ ದೂರು ಕೊಡ್ತಾರೆ. ಆಗ ನ್ಯಾಯಾಧೀಶರ ಮುಂದೆ ಕಾಣಿಸ್ಕೊಂಡ್ರೆ ಎಡವಟ್ಟು ಅಂತ ಹರೀಶ್ ಅವರು ಮತ್ತೆ ಅವರ ತಂಡ ಅಲ್ಲಿಂದ ಓಡಿ ಎಸ್ಕೇಪ್ ಆಗ್ತಾರೆ. ಆ ಲಾಯರ್ಗೆ ಸ್ವಲ್ಪ ಪ್ರಭಾವಿ ಜನರ ಸಂಪರ್ಕ ಇತ್ತು. ಹಾಗಂತ ಹರೀಶ್ ಸಾಮಾನ್ಯ ವ್ಯಕ್ತಿಯನ್ನಲ್ಲ, ಅವ್ರಿಗೂ ಕೂಡ ಹಣಬಲ ಮತ್ತು ಜನಬಲ ಎಲ್ಲ ಇತ್ತು. ಮೇಲಾಗಿ ಅವ್ರಿಗೆ ಮಂಗಳೂರು ಮತ್ತು ಮುಂಬೈ ಮೂಲದ ಹಲವು ಭೂಗತ ಜನರ ನೇರ ಸಂಪರ್ಕ ಸಿಕ್ಕಿತ್ತು. ಮುತ್ತಪ್ಪ ರಾಯ್, ಸಾಧು ಶೆಟ್ಟಿ ಮೊದಲವರ ಜೊತೆ ಹರೀಶ್ಗೆ ಸ್ನೇಹ ಮತ್ತು ಪರಿಚಯ ಇತ್ತು. ಆದರೆ ಈ ಭೂಗತ ಜಗತ್ತಿನ ಸಂಪರ್ಕ ಯಾರ ಆರೋಗ್ಯಕ್ಕೂ ಒಳ್ಳೆದಲ್ಲ ಅನ್ನುವಂತ ಕಠೋರ ಸತ್ಯ ಆಗ ಹರೀಶ್ ಅವ್ರಿಗೆ ಗೊತ್ತಿರಲಿಲ್ಲ. ಈ ಒಂದು ಘಟನೆಯ ಸಂಬಂಧವಾಗಿ ಅವರು ಮತ್ತೆ ಊರನ್ನ ಬಿಡ್ತಾರೆ. ಇದೇ ಒಂದು ಸಮಯದಲ್ಲಿ ಅಲ್ಲಿ ಮತ್ತೊಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಉಡುಪಿಯ ಬಳಿ ಇಬ್ರು ಮೇಲೆ ಹಲ್ಲೆ ನಡೆಯುತ್ತೆ. ಅವರಲ್ಲಿ ಒಬ್ಬ ಮೃತನಾಗ್ತಾನೆ, ಇನ್ನೊಬ್ಬನಿಗೆ ಚಾಕು ಇರಿತಾಗುತ್ತೆ. ಈ ಒಂದು ಘಟನೆಗೂ ಮೊದಲು ಯಾವುದೋ ಒಂದು ಗ್ಯಾಂಗ್ ಅಲ್ಲಿ ಒಬ್ಬ ಯುವತಿಗೆ ರೇಗಿಸ್ತಿದ್ದಂತ ಹಿನ್ನೆಲೆಯಲ್ಲಿ ಹರೀಶ್ ಹಾಗೂ ಅವರ ಗ್ಯಾಂಗ್ ರ್ಯಾಗಿಂಗ್ ಮಾಡ್ತಿದ್ದಂತ ಗ್ಯಾಂಗಿನ ಮುಖ್ಯ ವ್ಯಕ್ತಿಗೆ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಈ ಒಂದು ಸಂಬಂಧವಾಗಿ ಅವ್ರಿಗೂ ಮತ್ತು ಆ ಒಂದು ತಂಡದ ನಡುವೆ ಗಲಾಟೆ ಆದಾಗ ಇನ್ನೊಬ್ಬ ವ್ಯಕ್ತಿ ಬಂದು ಎರಡು ಗುಂಪುಗಳನ್ನ ಕೂರಿಸಿ ಕಾಂಪ್ರಮೈಸ್ ಮಾಡಿದ್ದ. ಈಗ ಮುಂದೆ ನಡೆದಂತ ಹಲ್ಲೆಗಳಲ್ಲಿ ಚಾಕು ಇರುತಕ್ಕೆ ಒಳಗಾಗಿದಂತ ವ್ಯಕ್ತಿ ಇವನೇ. ಹಾಗೂ ಮುಂದೆ ಇದೇ ಒಂದು ತಂಡಕ್ಕೆ ಸಂಬಂಧಪಟ್ಟಂತ ಇನ್ನೊಬ್ಬ ವ್ಯಕ್ತಿ ಕೊಲೆ ಕೂಡ ನಡೆಯುತ್ತೆ. ಇದನ್ನ ಮಾಡಿದ್ದು ಬೇರೆ ಯಾರೋ. ಇದರ ಕುರಿತು ಹರೀಶ್ ಅವರೇ ಅನೇಕ ಕಡೆ ಹೇಳ್ಕೊಂಡಂತ ಪ್ರಕಾರ ಇದಕ್ಕೂ ಹರೀಶ್ ಹಾಗೂ ಯಾವುದೇ ಸಂಬಂಧ ಇರಲಿಲ್ಲ. ಆದರೆ ಈ ಮೊದಲು ಗಲಾಟೆಗಳಲ್ಲಿ ಹರೀಶ್ ನೇರವಾಗಿ ಭಾಗಿಯಾಗಿದ್ರಿಂದ ಆ ಸ್ಟೇಷನ್ ರೈಟರ್ ಒಬ್ಬರು ಮಾಡಿದಂತ ಎಡವಟ್ಟಿನಿಂದಾಗಿ ಹರೀಶ್ ಅವರ ಹೆಸರು ಈ ಒಂದು ಕೊಲೆಯಲ್ಲಿ ಮುಖ್ಯ ಆರೋಪಿಯನ್ನಾಗಿ ಸೇರ್ಪಡೆ ಮಾಡಿತು. ಅವರ ವಿರುದ್ಧ ಈಗ ಸಂಬಂಧವೇ ಇಲ್ಲದಂತ ಕೇಸಿನ ಮೇಲೆ 302 ಸೆಕ್ಷನ್ ಬೀಳುತ್ತೆ. ಅರೆಸ್ಟ್ ಆಗುವಂತ ಮುನ್ನನೆ ಬೇಲ್ ಸಿಕ್ತಂತ ಕಾರಣಕ್ಕಾಗಿ ಜೈಲು ಶಿಕ್ಷೆ ಆಗ್ಲಿಲ್ಲ. ಆದ್ರೆ ಈ ಒಂದು ಕೇಸ್ ಅವರ ಹಣೆ ಬರವನ್ನೇ ಬದಲಿಸ್ತು. ಮುಂದಿನ 9 ವರ್ಷದವರೆಗೂ ಸ್ಟೇಷನ್ಗೆ ಹೋಗಿ ಸೈನ್ ಮಾಡ್ತಾ ಇದ್ದಂತ ಹರೀಶ್ 2023ರಲ್ಲಿ ಇದರಲ್ಲಿ ಸಿಕ್ಕಾಕೊಂಡು ಜೈಲಿಗೆ ಹೋಗ್ತಾರೆ. ಅಲ್ಲಿ ಸುಮಾರು 288 ದಿನಗಳ ಕಾಲ ಅವರು ಪರಪ್ಪನ ಅಗ್ರಹಾರದಲ್ಲಿ ಇರಬೇಕಾಯ್ತು. ಕೊನೆಗೆ COD ತನಿಖೆಯಿಂದ ಹೈಕೋರ್ಟ್ನಲ್ಲಿ ಅವರು ಈ ಒಂದು ಕೇಸನ್ನ ಗೆಲ್ತಾರೆ. ಆ ಬಳಿಕನೇ ಅವ್ರ ಮೇಲೆ ಇದ್ದಂತ ರೌಡಿ ಶೀಟ್ ಹಣೆ ಪಟ್ಟಿ ಅಳಿಸ್ ಹೋಗಿದ್ದು. ಹಣಬಲ, ಹೆಸರು, ಪ್ರಭಾವ, ಸ್ನೇಹಿತರ ಸಹವಾಸ, ಭೂಗತ ಜಗತ್ತಿನ ನಂಟು, ಉಡಾಪೆ ಮನಸ್ಥಿತಿ ಇವೆಲ್ಲ ಅವರನ್ನ ಗೊತ್ತಿದ್ದೋ ಗೊತ್ತಿಲ್ಲನೋ ಭೂಗತ ಜಗತ್ತಿಗೆ ಸ್ವಾಗತ ಮಾಡಿದ್ದು. ಇದರ ದುಷ್ಟ ಪರಿಣಾಮ ಎಂತದ್ದೆಂಬುದರ ಅರಿವು ಅವ್ರಿಗೆ ಅರಿವಾಗುವಷ್ಟರಲ್ಲಿ ಏನೇನೋ ನಡೆದು ಈ ರೀತಿಯಾಗಿತ್ತು. ಅವರು ಜೈಲಿಗೆ ಹೋದಾಗ ಅವ್ರ ಮಗ ಆಗಷ್ಟೇ 3 ತಿಂಗಳ ಮಗು. ಅವರು ಹೊರಬಂದ ನಂತರ ಮಗನ್ಗೆ ವರ್ಷನೇ ತುಂಬಿತ್ತು. 9 ತಿಂಗಳ ಕಾಲ ಕುಟುಂಬದವ್ರ ಜೊತೆ ಮಗುವಿನ ಜೊತೆ ಕಾಲ ಕಳೆಯುವಂತ ಭಾಗ್ಯ ಅವ್ರಿಗೆ ಸಿಗ್ಲಿಲ್ಲ. ವೀಕ್ಷಕರೇ, ಇದಿಷ್ಟು ಅವರ ವೈಯಕ್ತಿಕ ಬದುಕಿನ ಆರಂಭದ ಏರಿಳಿತದ ಕಹಾನಿ. ಇನ್ನು ಸಿನಿಮಾ ವಿಷಯಕ್ಕೆ ಬಂದ್ರೆ 1995ರಲ್ಲಿ ಬಂದಂತ ಓಂ ಚಿತ್ರದ ರಾಯ್ ಪಾತ್ರದ ಮೂಲಕ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶಕ ಉಪೇಂದ್ರ ಅವರಿಗೆ ಸಿನಿಮಾ ಅವಕಾಶವನ್ನ ಕೊಟ್ಟಿದ್ರು. ಇದಾದ ನಂತರ ಬಂದಂತ ಧೈರ್ಯ, ಸೆಂಟ್ರಲ್ ಜೈಲ್, ಜನ್ಮದಾತ, ಡೆಡ್ಲಿ ಸೋಮ, ಮಾದೇಶ ಈ ರೀತಿ ಹಲವಾರು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡು ಸೈ ಅನ್ಸ್ಕೊಂಡ್ರು. ಓಂ ಚಿತ್ರದಲ್ಲಿ ಅವರು ಮಾಡದಂತ ಮುತ್ತಪ್ಪ ರಾಯ್ ಪಾತ್ರದಿಂದ ಅವರ ಹೆಸರು ಹರೀಶ್ ಆಚಾರ್ಯದಿಂದ ಹರೀಶ್ ರಾಯ್ ಅಂತ ಬದಲಾಯಿತು. 2018ರ KGF ಚಿತ್ರದ ಕಾಸಿಂ ಅಲಿಯಾಸ್ ಚಾಚಾ ಅನ್ನುವಂತ ಪಾತ್ರ ಇಡೀ ಸೌತ್ ಇಂಡಸ್ಟ್ರಿ ಅವ್ರ ಕಡೆ ತಿರುಗಿ ನೋಡುವಂತೆ ಮಾಡಿದಂತ ಪಾತ್ರ. ಈ ಮೂಲಕ ಅವರು KGF ನ ಚಾಚಾ ಅಂತಾನೆ ಗುರುತಿಸಿಕೊಂಡ್ರು. ಈವರೆಗೂ ಸ್ಯಾಂಡಲ್ವುಡ್ ನಲ್ಲಿ ಅವರು 100ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅವುಗಳಲ್ಲಿನ ಖಳ ಹಾಗೂ ಪೋಷಕ ಪಾತ್ರಗಳೇ ಜಾಸ್ತಿ. ಇನ್ನೇನು ಅವರೊಬ್ಬ ಪ್ಯಾನ್ ಇಂಡಿಯಾದ ಬಹು ಬೇಡಿಕೆ ನಟ ಅನ್ಸ್ಕೊಳ್ಳುವ ಹೊತ್ತಿಗೆ ಕ್ಯಾನ್ಸರ್ ಅನ್ನುವಂತ ಶತ್ರು ಅವರ ಹೆಗಲನ್ನ ಏರಿತು. 3 ವರ್ಷಗಳ ಹಿಂದೆನೆ ಅವ್ರಿಗೆ ಥೈರಾಯ್ಡ್ ಕ್ಯಾನ್ಸರ್ನ 3ನೇ ಹಂತ ದಾಟಿತ್ತು. ಕೊನೆಗೆ ಅದು ಹೊಟ್ಟೆ ಮತ್ತು ಶ್ವಾಸಕೋಶದವರೆಗೂ ವ್ಯಾಪಿಸಿ ಪರಿಸ್ಥಿತಿ ತೀರಾ ಹದಗೆಡ್ತು. ಅವ್ರಿಗೆ ಅನೇಕರು ಹಣ ಸಹಾಯ ಮಾಡಿದ್ರು. ಇದರ ಹೊರತಾಗಿ ಜನಸಾಮಾನ್ಯರು, ಸ್ನೇಹಿತರು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಈ ರೀತಿ ಎಲ್ಲರೂ ಕೂಡ ಧೈರ್ಯವನ್ನು ತುಂಬಿ ಕೈಲಾದಂತ ಸಹಾಯವನ್ನ ಮಾಡಿದ್ರು. ಆದ್ರೂ ಕೂಡ ಕ್ಯಾನ್ಸರ್ ತನ್ನ ಕೊನೆ ಹಂತದಲ್ಲಿ ಇರೋದ್ರಿಂದ ಅವರು ಬದುಕುಳಿಯುವಂತ ಚಾನ್ಸ್ ಬಹಳ ಕಡಿಮೆ ಅಂತ ವೈದ್ಯರೇ ಹೇಳಿದ್ರು. ಇನ್ನು ಹರೀಶ್ ಅವರ ಪತ್ನಿ ಸಂಗೀತ, ಅವ್ರಿಗೆ 2 ಗಂಡ್ಮಕ್ಳು. ಪತ್ನಿ ಮಕ್ಕಳನ್ನ ಅಗಲಿ ಹೋದಂತ ಹರೀಶ್ ಅವರು ತಮ್ಮ ವಿಶೇಷ ವ್ಯಕ್ತಿತ್ವ ಮತ್ತು ವಿಭಿನ್ನವಾದಂತ ಅಭಿನಯದಿಂದ ಸ್ಯಾಂಡಲ್ವುಡ್ ನಲ್ಲಿ ಹೆಸರನ್ನ ಮಾಡದಂತ ಅಪರೂಪದ ಕಲಾವಿದ. ಈಗ ಅವರು ಮತ್ತೆ ವಾಪಸ್ ಬರಲ್ಲ. ಅವರ ಬದುಕು, ಬವಣೆ, ಸಿನಿಮಾ, ಸಾಧನೆ ಇದಿಷ್ಟರಿಂದ ಅವರು ಅವರನ್ನ ಪ್ರೀತಿ ಮಾಡುವಂತ ಹೃದಯದಲ್ಲಿ ಸದಾ ಜೀವಂತವಾಗಿರ್ತಾರೆ. ಇನ್ನು ಅವರ ಅಗಲಿಕೆ ನೋವನ್ನ ಭರಿಸುವಂತ ಶಕ್ತಿಯನ್ನ ಭಗವಂತ ಅವ್ರ ಕುಟುಂಬಕ್ಕೆ ಕೊಡ್ಲಿಂತ ಆಶಿಸ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.